कैलकुलेटर नको, जो कैलेंडर नको, तो इनसे जो प्रैक्टिकल गेट है वो सेकंड वाइफ, इनसे जो फर्स्ट वाइफ, वो फर्स्ट वाइफ है। ओके हाँ ओके, वो डिजाइन वाला है वो भी स्टोन है। हाँ ಹಾಯ್, ನಾನು ಸುಷ್ಮಾ ಕೆ ರಾವ್. ಮೋಜು ಮಂಕ್ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Hi, what's up guys? ಇಂಚಲ್ಲಾರಿ ಯಾನಿಗನ ಗುಡ್ಲದ ಉಜ್ವಲ್ ಐ ಆಮ್ ಸ್ಟಾರ್ಟಿಂಗ್ ವಿತ್ ನ್ಯೂ ವ್ಲಾಗ್. ಇವತ್ತು ನಾವು ತಾಜ್ ಮಹಲ್ದು ಹಿಸ್ಟ್ರಿ ಬಗ್ಗೆ ತಿಳಿಯೋಣ. ತಾಜ್ ಮಹಲ್ ಯಮುನಾ ನದಿ ಇಲ್ಲದಿದ್ದರೆ ಉಳಿತಾ ಇರಲಿಲ್ಲ. ಯಾಕೆ, ಮತ್ತು ಅದರ ಹಿಸ್ಟ್ರಿ ಏನು, ಮತ್ತು ಶಹಜಹಾನ್ ತಾಜ್ ಮಹಲನ್ನು ಕಟ್ಟಿದ್ದು ಯಾವುದಕ್ಕೆ ಎಲ್ಲರಿಗೂ ಗೊತ್ತು. ಆದರೆ ಅದರ ಹಿಂದಿನ ಕತೆ ಯಾರಿಗಾದ್ರೂ ಗೊತ್ತಿದೆ? ಬನ್ನಿ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದರೊಟ್ಟಿಗೆ ನೀವು ಟೂರ್ಸ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ब्लॉग अನ್ನು ಈಗ ಶುರು ಮಾಡಿ. कैलकुलेटर नको, जो कैलेंडर नको, तो इनसे जो प्रैक्टिकल, जो ताजमहल बने 1 साल में ताजमहल के अंदर काम शुरू होता था, इसका प्रैक्टिकल बनाता है। 1 साल हुआ तो 1 डॉम, 2 साल हुआ तो 2 डॉम, 11 इस साइड है, 11 बैक साइड, टोटल 22, टोटल 22 साल में ताजमहल को कंप्लीट किया। वो इसके लिए रखा था। आप लोग स्टोन देख रहे हैं, कोई कलर कोई पेंटिंग वगैरह नहीं है, ये स्टोन है। ये स्टोन कौन सा है? जो पूर्णिमा के दिन स्टोन गिलो होता है। रेड मार्बल देख रहे हैं ना, तो 40 किलोमीटर से मंगाया, जो फतेहपुर सीकरी से। आज भी लेबर लोग फतेहपुर सीकरी में काम किया करता है। ये आप लोग रूम देख रहे हैं, 110 का ब्रांड रूम। पहले के दिन जो आगरा का फेमस होता था मीनू ताज, वो लोग इस रूम में शॉप हुआ करता था। बाहर है लेबर लोग। ओके, कॉलोनी गेट है वो सेकंड वाइफ, इनसे जो फर्स्ट वाइफ, वो फर्स्ट वाइफ है। ओके ओके ना? हाँ, ತಾಜ್ ಮಹಲ್ ಬೇಗದಲ್ಲೇ ಬೀಳಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಹೇಳ್ತೇನೆ, ಯಾಕಂದರೆ ಇದರ ಮುಂಚೆ ಒಂದು 400 ಇಯರ್ಸ್ ಮುಂಚೆ ನಾವು ಏನಾಗಿತ್ತು ಅಂತ ಗೊತ್ತಾಗಬೇಕು. 1631 ಮುಮ್ತಾಜ್ ದಿಯಾಂತರಾದರು. ಅವರ 14ನೇ ಮಗುವನ್ನು ಡೆಲಿವರಿ ಮಾಡುವಾಗ ಅವರು ದಿಯಾಂತರಾಗ್ತಾರೆ. ಇದಾದಮೇಲೆ 9 ದಿನ ಮತ್ತು 9 ರಾತ್ರಿ ಶಹಜಹಾನ್ ಅವರ ಒಂದು ರೂಮಲ್ಲಿ ಬಂದ್ ಮಾಡಿ, ನೀರು ಗಾಳಿ ಏನೂ ಇಲ್ಲದೆ ಒಂದು ದುಃಖದಲ್ಲಿದ್ದರು. ಆದರೆ ಮುಮ್ತಾಜ್ ಸಾಯುವ ಮುಂಚೆ ನನ್ನ ಗೋರಿ ಒಂದು ತಾಜ್ ಮಹಲ್ ಥರ, ಒಂದು ಎಲ್ಲರಿಗೂ ಒಂದು ಸಿಂಬಾಲಿಕ್ ಆಫ್ ಲವ್ ಥರ ಒಂದು ಏನಾದರೂ ಒಂದು ದೊಡ್ಡ ಸ್ಕಲ್ಪ್ಚರ್ ಆರ್ ಎನಿ ಆರ್ಕಿಟೆಕ್ಚರಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ओके, वो डिजाइन वाला है वो भी स्टोन है। वो बोलने को होता है कि 28 स्टोन लगा है ताजमहल पर। 22 ताजमहल लगेगा। हाँ, ये अभी फाउंटेन नहीं चलता है। कलर हुआ है इसमें, कलर। ओके ओके, 22,000 लेबर लोग का। 22,000। जिन लोगों के बताते हैं बरको लोगों के हाथ काट दिए गए, कुछ फेक है। एक्चुअल में लोगों के कोई नहीं हाथ वगैरह नहीं काटे गए थे। तो शाहजहां ने इन लोगों को गिरफ्तार किया था। क्योंकि क्यों गिरफ्तार किया था? क्योंकि एक्चुअल में कोई सा जो कोई ताजमहल ना बना दूसरी जगह ऐसा, तो इसलिए शाहजहां ने गिरफ्तार किया सभी लोगों को। ओके, जो आगरा फोर्ट के अंदर। ओके. ಮುಮ್ತಾಜ್ ಅವರ ಕೊನೆಯ ದಿನವನ್ನು ಬುರಾನ್ಪುರಲ್ಲಿ ಕಳೀತಾರೆ. ಅವರ ಸಮಾಧಿ ಕೂಡ ಬುರಾನ್ಪುರ್ ಪಕ್ಕದಲ್ಲಿ ಒಂದು ಲೇಕ್ ಸೈಡಲ್ಲಿ ಮಾಡಿರ್ತಾರೆ. ತಾಜ್ ಮಹಲನ್ನು ಅಲ್ಲೇ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಶಹಜಹಾನ್ ಡಿಸೈಡ್ ಮಾಡ್ತಾರೆ. ಆದರೆ ತಾಜ್ ಮಹಲ್ ಬೇಕಾದ ಮೇನ್ ಸ್ಟೋನ್ಸ್ ಏನೆಂದರೆ ಮಾರ್ಬಲ್ಸ್ ಮತ್ತು ಇನ್ನೂ 22 ಸ್ಟೋನ್ಸ್ ಆ ಒಂದು ಸಾಫ್ಟ್ ಸಾಯಿಲಲ್ಲಿ ಅವರಿಗೆ ಕನ್ಸ್ಟ್ರಕ್ಟ್ ಮಾಡೋದು ಸ್ವಲ್ಪ ಟಫ್ ಅಂತ ಹೇಳ್ಬೋದು. ಮತ್ತು ಅವರ ಮಿನಿಸ್ಟ್ರಿಗೆ ಸಹ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿತ್ತು. ಯಾಕಂದರೆ ಅವರು ಬುರಾನ್ಪುರಲ್ಲಿರುವಾಗ ಡೆಲ್ಲಿ, ಆಗ್ರಾ ಸ್ವಲ್ಪ ಕಷ್ಟದಲ್ಲಿತ್ತು. ಯಾಕಂದರೆ ಕಿಂಗೆ ಅಲ್ಲಿ ಇಲ್ಲದಾಗ ಹೆಂಗೆ ನಡೀತದೆ.
ಅದಕ್ಕೆ ಅವರು ಡಿಸೈಡ್ ಮಾಡ್ತಾರೆ ಈ ತಾಜ್ ಮಹಲನ್ನು ಆಗ್ರಾಕ್ಕೆ ಶಿಫ್ಟ್ ಮಾಡುವ ಅಂತ. ಆದರೆ ಆಗ್ರಾಕ್ಕೆ ಶಿಫ್ಟ್ ಮಾಡಲಿಕ್ಕೆ ಅವರದ್ದು ಸಮಾಧಿಯನ್ನು ಸಹ ಶಿಫ್ಟ್ ಮಾಡಬೇಕಾಯ್ತು. ಆದರೆ ಇದರಲ್ಲಿ ಒಂದು ಅಡ್ವಾಂಟೇಜ್ ಇತ್ತು. ಏನಂದರೆ ಆ ಬುರಾನ್ಪುರ್ಗೆ ಈ ಸ್ಟೋನ್ಸ್ ಎಲ್ಲ 40 ಕಿಲೋಮೀಟರ್ಸ್ ತನಕ ಟ್ರಾನ್ಸ್ಪೋರ್ಟೇಷನ್ ತುಂಬ ಡಿಫಿಕಲ್ಟಿ ಇತ್ತು. ಆದರೆ ಅವರು ಆಗ್ರಾಕ್ಕೆ ಶಿಫ್ಟ್ ಮಾಡಿದ ಮೇಲೆ ಒಂದು ಬೆನಿಫಿಟ್ ಏನಂದರೆ ಟ್ರಾವೆಲಿಂಗ್, ಟ್ರಾನ್ಸ್ಪೋರ್ಟ್ ಮತ್ತು ಆರ್ಕಿಟೆಕ್ಚರ್ಸ್ ಏನು ಬೇಕಾದರೂ ಸಹ ಸೌಲಭ್ಯಗಳು ಆಗ್ರಾದಲ್ಲಿತ್ತು. ಅದಕ್ಕೋಸ್ಕರ ಆಗ್ರಾದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಈಗ ಇದನ್ನು 3 ಹಂತಕ್ಕೆ ಡಿವೈಡ್ ಮಾಡುವ. ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಈಗ ಹೇಳ್ತಾರೆ ತುಂಬ ಜನ 250 ರೂಪೀಸ್ ಎಲ್ಲ ಎಂಟ್ರಿ ಫೀಸ್ ಕೊಟ್ಟು ಸಮಾಧಿಯನ್ನು ನೋಡುವ ಅಂತ. ಫಸ್ಟ್ ಆಫ್ ಆಲ್ ಈಗ ಇಟ್ಟ ಸಮಾಧಿ ಅದು ಫೇಕ್. ಮುಮ್ತಾಜ್ನವರ ಸಮಾಧಿ ಅಲ್ಲಿ ಇಲ್ಲ. ಒಂದು 10 ಇಯರ್ಸ್ ಮುಂಚೆ ಹೇಳ್ತಾ ಇದ್ರು ಏನಂದರೆ ಆ ಮುಮ್ತಾಜ್ ಸಮಾಧಿ ಮೇಲೆ ಡೂಮ್ ಇದೆ ಅಲ್ಲ, ಅದರ ಕರೆಕ್ಟ್ ಪ್ರಪೋರ್ಷನಲ್ಲಿ ಮೇಲಿಟ್ಟಿದ್ದಾರೆ ಅಂತ. ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇವರು ಎಲ್ಲ ರಿಸರ್ಚ್ ಮಾಡಿದ ಮೇಲೆ ಗೊತ್ತಾಯಿತು ಮುಮ್ತಾಜಿದು ಡೂಮಲ್ಲಿ ಈಗ ಡಿಸ್ಪ್ಲೇಗೆ ಇಟ್ಟ ಸಮಾಧಿಯಲ್ಲಿ ಸಹ ಇಲ್ಲ. ಅದು ಕೆಳಗೆ ಅಂಡರ್ ಗ್ರೌಂಡ್ ಅಲ್ಲಿ ಒಂದು ಸಮಾಧಿ. चेंजिंग मॉर्निंग, सेकंड कलर चेंजिंग फन मॉर्निंग और थर्ड कलर जो नाइट. ओके, 4 कलर में चेंज होता है. 3 कलर. हाँ, 3 कलर चेंजिंग ताज महल. ओके, जब आप लोग फिनिश होगा ना, आपको दिखाएगा लेबर लोग कैसे वर्क किया करता था, कैसे स्टोन को ग्लो होता था. ओके, चांदनी रात में स्टोन कैसे वेरी नाइट चमकता था. होता है पहले के टाइम पे यहाँ पर कोई जल वगैरह नहीं होता था. बहुत टाइम मशीन वगैरह नहीं होता था वाटर के लिए. तो जितना भी लेबर लोग ताज महल के अंदर काम किया करता था वो लोग वाटर जमा किया करता था. ओके, जो फुहारा चलता था तो वो लोग अंदर ग्राउंड पानी फेंकता था. ओके, तो इनसे जल में है. ओके, जल जो वेलकम माहौल राजा इनसे जो वेलकम स्वागत. हाँ, म्यूजियम ट्रैवल इनसाइड जो गेस्ट हाउस. ओके, रेड वाला है ना, जो गेस्ट हाउस. अब ताज महल इनसे जो पुणे में गेस्ट ऑन गिलो तो सारे गेस्ट के इनसाइड जो गेस्ट आते थे ना, तो वो लोग के लिए होटल वगैरह नहीं हुआ करता था. तो पहले के टाइम पे तो इन लोगों के लिए गेस्ट हाउस बनाया. ओके, दिस साइड जो मॉस्क फ्राइडे इनसाइड जो ताज महल क्लोजिंग, तो इसमें मुस्लिम पीपल एबल तो प्रार्थना एबल. ओके, दिस साइड. ओके, एबल 4 साइड से ताज महल. अब पिलर इनसाइड जो 4 पिलर इनसाइड जो सीधा नहीं है, तिरछा है. हाँ, में तिरछा इसलिए रखा कभी भी आंधी तूफान आए भूकंप आए तो ताज महल की साइड ना गिरे. ओके, दिखा ना आप. हाँ, तिरछा है, क्रॉस है थोड़ा क्लोज. अगर 4 पिलर इसलिए रखा जो आंधी तूफान भूकंप इस साइड तो ताज महल की तरफ रखो. हाँ, इस साइड जो आज भी लेबर लोग इंडिया का काम क्या करता है. हाँ, तो इसलिए इसको तिरछा बनाया. 350 किलोमीटर. ओके, राजस्थान मकराना से लेकर आया. ओके, हाँ, तो इसको कवर करने के लिए तो ग्राउंड कलर का चादर का कवर किया था. ओके, तो उसी समय का जो छोटा छोटा छल्ला है कि वो लोग बम बारूद ना फेंकते. ओके, उसमें क्या कपड़े कवर करते हैं? कवर किया था ग्राउंड कलर के चादर को कवर फाड़ना था इसके ऊपर. ओके, उसी टाइम का ये छल्ला है छोटा छोटा. बनाया था हमने. हाँ, हर एक ये इसमें जो कुछ शाहजहां को पसंद था वो सब इधर आर्किटेक्चर में डाल दिया. अपने घर पे भी देख लेगा. हाँ, लगा के. हाँ, जो ताज महल के अंदर जो ताज महल देखने का दीदार का. हाँ, ताज महल के अंदर मीनाकारी का सेम है. ओके, तो मीनाकारी कैसे किया गया. व्हाइट मार्बल तो हम लोग घर पे भी लगा के देख लेगा. हाँ, जैसा पचास में भी है, पतौला में भी, दिल्ली ताजमहल में भी ताजमहल भी है. हाँ, तो हम लोग वहाँ तो देख लेगा. हाँ, और ताजमहल के अंदर जो खासियत है उसको बोलते हैं मीनाकारी. ओके, वो इसमें सब इंफॉर्मेशन है. हाँ, पत्थर का यूज किया करते थे. ओके, ये इसको बोलते हैं पारस पत्थर. हाँ, ब्लैक वाले को. हाँ, पारस पत्थर. हाँ, जो रेड मार्बल 100% गर्म रहता है जाड़ों में भी और गर्मियों में. ओके, जो व्हाइट मार्बल है ना 100% ठंडा रहता है जाड़ों में, 50% रहता है नॉर्मल कोल्ड. ओके, गर्मियों में.
इसका असली मार्बल का जो पहचान है। ओके। एक्चुअली में पहले के टाइम में कोई मशीन वगैरह नहीं चलता था, तो हाथ से ही काम किया करता था। ओके। पत्थर के ऊपर वो बाद में चिपकाया नहीं, ऐसे ही बनाया। सही है। वो सब जो मंत्र लिखा है पहले के टाइम में कोई किवाड़ वगैरह नहीं होता था। हाँ। तो पहले के टाइम में जो पर्दा डाल के रेस्ट किया करते थे, वो जो दो है ना, उसमें पर्दा डालते थे। जितना भी वो लोग था ना, शाहजहाँ का बेटा औरंगजेब, वो लोग बोले आप लोग इमारतों में पैसा बर्बाद किया जाएगा, हमारा तुम्हारा आने वाला जनरेशन रेस्पॉन्स क्या करेगा। अब वो एक ही ताजमहल बहुत है, क्योंकि वो सेकंड भी ताजमहल बनाया था। वो लोग शाहजहाँ का बेटा बोला आप लोग इमारतों में पैसा बहुत खर्च कर रहे हो, क्योंकि एक ही इमारत बहुत है। क्योंकि वो ब्लैक ताजमहल इसलिए नहीं बन पाया क्योंकि ब्लैक पत्थर आ रहा था ईरान से, जिसका कैल्शियम आ रहा था, स्टोन आ रहा था बहुत महंगा। तो शाहजहाँ का बेटा बोला आप लोग इमारतों में पैसा बर्बाद नहीं किए हो, तो वो शाहजहाँ लोग नहीं माने, तो शाहजहाँ को गिरफ्तार किया आगरा फोर्ट के अंदर, शाहजहाँ के बेटे ने। जैसा मिल लोगों ने लेबरों के साथ किया था, ऐसे ही इनके बेटे ने अपने बाप के साथ किया था आगरा फोर्ट के अंदर। जो ताजमहल का फाउंडेशन बना देता है। ಕಾಂಟ್ರವರ್ಸಿ ಏನಂದ್ರೆ, ಫಸ್ಟ್ ಆಫ್ ಆಲ್ ಲ್ಯಾಂಡ್ ಶಹಜಾನ್ದಲ್ಲ. ಶಹಜಾನ್ದು ಒಂದು ಲ್ಯಾಂಡ್ ಏನಿತ್ತೋ ಅದೀಗ ಲಾಲ್ ಕಿಲಾ ಮುಂಚೆದ್ದು ನೀವು ವ್ಲಾಗಲ್ಲಿ ನೋಡಿರ್ಬೋದು. ಆದರೆ ಅವ್ರಿಗೆ ಏನು ಇಚ್ಛೆ ಇತ್ತಂದರೆ, ಅವ್ರದ್ದು ಕಣ್ ಮುಂದೆನೇ ತಾಜ್ ಮಹಲ್ ಇರಬೇಕು, ನಮ್ಮ ಮುಮ್ತಾಜನ್ನು ನೋಡ್ಕೊಂಡು ಇರಬೇಕು ಅಂತ ಅವರು ಒಂದು ಲ್ಯಾಂಡನ್ನು ನೋಡ್ತಾರೆ. ಅದು ಲೇಕ್ ಸೈಡೇ ಇರುತ್ತೆ, ಅದು ಜೈಸಿಂಗ್ ಫಸ್ಟ್ ನವರ ಹೆಸರಲ್ಲಿರುತ್ತೆ ಅಂತ. ಆದರೆ ಕಾಂಟ್ರವರ್ಸಿ ಏನಂದರೆ, ಹೈಕೋರ್ಟಲ್ಲಿ ಪಿಟಿಷನ್ ಕ್ಲೇಮ್ ಆಗಿದೆ. ತುಂಬ ಇದರ ಕಾಂಟ್ರವರ್ಸಿ ಏನಂದರೆ, ಜೈಸಿಂಗ್ ದ ಫಸ್ಟ್ ಅವರ ಮುತ್ತಜ್ಜನವರು ಇದನ್ನು ಕನ್ಸ್ಟ್ರಕ್ಟ್ ಮಾಡಿದ್ರು. ಇದು ಶಿವ ಟೆಂಪಲ್ ಇತ್ಯಾದಿ ಇತ್ಯಾದಿ. ನಾನು ಸಹ ತುಂಬ ವಿಡಿಯೋ ನೋಡಿದ್ದೇನೆ, ಆ ವಿಷಯಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಹತ್ರ ಪ್ರೂಫ್ ಇಲ್ಲ. ಆ ವಿಡಿಯೋಸಲ್ಲಿ ರಿಲೇಟ್ ಆಗಿದೆ. ಏನಂದರೆ, ಒಂದು ವ್ಲಾಗರ್ದು ಅಜ್ಜ ಜಡ್ಜ್ ಆಗಿದ್ರು, ಅದಕ್ಕೆ ಕೆಳಗೆ ಹೋಗುವಾಗ ಅವರಿಗೆ ಮುಮ್ತಾಜ್ದು ಸಮಾಧಿ ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ಶಿವಲಿಂಗ ಅದು ಇದು ಅಂತ ತುಂಬ ಕಂಡುಪಟ್ಟು, ಅದಕ್ಕೋಸ್ಕರ ಇದೊಂದು ಕಾಂಟ್ರವರ್ಸಿ ಇತ್ತು. ಮತ್ತು ಒಬ್ಬರು ರೈಟರ್ ಪಿಟಿಷನ್ ಕ್ಲೇಮ್ ಮಾಡಿದ್ರು, ತುಂಬ ಕೇಸ್ ಆಯಿತು, ಅದು ನಲ್ಲಿಫೈಸ್ ಆಯಿತು. ಫಸ್ಟ್ ಆಫ್ ಆಲ್ 7 ವಂಡರ್ಸಲ್ಲಿ ತಾಜ್ ಮಹಲ್ ಒಂದು. ಇದರ ಹಿಸ್ಟ್ರಿ ಬೇರೆ ಇರ್ಬೋದು, ಆದರೆ ನನ್ನ ಹತ್ರ ಬಲವಾದ ಪ್ರೂಫ್ ಇಲ್ಲ, ಅದಕ್ಕೆ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ. ಸೆಕೆಂಡ್ಲಿ, ಇದರ ಒಂದು ಹಿಸ್ಟ್ರಿ ಪ್ರಕಾರ ತಾಜ್ ಮಹಲ್ ಬದಿಯಲ್ಲಿ ಶಹಜಾನ್ ಇನ್ನೊಂದು ಬ್ಲ್ಯಾಕ್ ತಾಜ್ ಮಹಲ್ ಮಾಡಬೇಕಂತ ಇದ್ರು. ಆದರೆ ಅವರ ಮಗ ಅಕ್ಬರ್ ಇದನ್ನು ಆಗಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ತುಂಬ ಸ್ಕಲ್ಚರ್ ಆರ್ಕಿಟೆಕ್ಚರ್ಗೋಸ್ಕರ ತುಂಬ ದುಡ್ಡು ವೇಸ್ಟ್ ಆಗಿತ್ತು. ಒಬ್ವಿಯಸ್ಲಿ ದುಡ್ಡು ಸಾರ್ವಜನಿಕರಿಂದ ಟ್ಯಾಕ್ಸ್ ತೆಗೆದು ಮಾಡಿದ್ದಲ್ಲದೆ ವಾರ್ ಫೀಲ್ಡ್ಗೆ ತುಂಬ ದುಡ್ಡು ಯೂಟಿಲೈಸ್ ಆಗ್ತಾ ಇರಲಿಲ್ಲ. ಸೊ ಅವರ ಸ್ಟ್ರೆಂತ್ ವೀಕ್ ಆಗ್ತಾ ಇತ್ತು. ಅದಕ್ಕೆ ಅಕ್ಬರ್ ಏನು ಮಾಡ್ತಾರೆ, ಅವರ ಎಲ್ಲ ತಮ್ಮಂದಿರನ್ನು ಕೊಂದಾಕಿ ಅಪ್ಪನನ್ನು ಒಂದು ರೂಮಲ್ಲಿ ಬಂದ್ ಮಾಡ್ತಾರೆ. ಅಲ್ಲಿ ತಾಜ್ ಮಹಲ್ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ. 8 ವರ್ಷ ನಂತರ ಅವರು ಸಹ ತೀರಿ ಹೋಗ್ತಾರೆ. ಅದಕ್ಕೆ ಕಪ್ಪು ತಾಜ್ ಮಹಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದರ ಬೇಸ್ ಈಗ ಕೂಡ ಯಮುನಾ ನದಿದು ಆಪೋಸಿಟ್ ಸೈಡಲ್ಲಿ ನಿಮಗೆ ಅದು ಕಂಡು ಬರುತ್ತೆ. ಕಾಂಟ್ರವರ್ಸಿ ಈಗ ಸಹ ನಡೀತಾ ಇದೆ, ಹೈಕೋರ್ಟಲ್ಲಿ ಪೆಟಿಷನ್ ಈಗ ಸಹ ಆಗ್ತಾ ಇದೆ. ಆದರೆ ಒಂದು ತಾಜ್ ಮಹಲ್ದು ಆರ್ಕಿಟೆಕ್ಚರ್ ಬಗ್ಗೆ ಮಾತಾಡೋದಾದರೆ, ಒಂದು ಮಾರ್ಬಲ್ ಅನ್ನು ಈ ಥರ ಕನ್ಸ್ಟ್ರಕ್ಟ್ ಮಾಡಿ ವಿತೌಟ್ ಸಿಮೆಂಟ್, ಇಟ್ ಈಸ್ ವೇ ಟು ಡಿಫಿಕಲ್ಟ್. ಅದಕ್ಕೆ ಅದರದಾದ ಒಂದು ಸ್ಟ್ರೆಂತ್ ಏನಂದರೆ ಅದರ ವುಡ್ ಪಿಲ್ಲರ್ಸ್. ಮುಂಚೆದ್ದು ಶಾಜಾನ್ ಟೈಮಲ್ಲಿ ಯಾವುದೇ ಕನ್ಸ್ಟ್ರಕ್ಷನಲ್ಲಿ ಹೋದರೂ ಸಹ ಪಿಲ್ಲರ್ಸ್ ವುಡನಲ್ಲಿ ಮಾಡ್ತಾರೆ. ವುಡನ್ ಅಂದರೆ ನೀರಲ್ಲಿ ವುಡನ್ ಸ್ಟೇ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದಕ್ಕೆ ಅದರದ್ದೇ ಒಂದು ಸ್ಟ್ರೆಂತ್ ಆರ್ ವೀಕ್ನೆಸ್ ಇದ್ದೇ ಇರುತ್ತೆ. ಅದರಲ್ಲಿ ಒಂದೇ ಸೂಪರ್ ಸ್ಟಾರ್ ಅಂತ ವುಡ್ ಇದ್ದದಂದರೆ ಇಬೋನಿ ವುಡ್. ಇಬೋನಿ ವುಡ್ ಇದು ಒಂದು ಸ್ಪೆಸಿಫಿಕೇಶನ್ ಏನಂದರೆ, ಅದು ನೀರಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಗಟ್ಟಿ, ಅಷ್ಟೇ ಬಲವಾಗಿರುತ್ತೆ. ಹಾಗೆ ಅದರ ಪಿಲ್ಲರ್ಸ್, ಈಗ ಯಾವುದೇ ಒಂದು ಆರ್ಕಿಟೆಕ್ಚರ್
ಮುಘಲ್ ಸಾಮ್ರಾಜ್ಯದಲ್ಲಿ ಇದ್ರೂ ಸಹ ಅದರ ಪಿಲ್ಲರ್ ಇಬೋನಿ ವುಡ್ಡಲ್ಲೇ ಮಾಡಿರ್ತಾರೆ. ಆದರೆ ಈಗ ಒಂದು ಪ್ರಾಬ್ಲಮ್ ಏನಂದರೆ, ಈ ಅಕ್ಟೋಬರ್ 8, 2024 ರೀಸೆಂಟ್ ಸರ್ವೆ ಪ್ರಕಾರ 60% ಆಫ್ ಯಮುನಾ ನದಿಯಲ್ಲಿ ಒಂದು ಡಸ್ಟ್, ಪೊಲ್ಯೂಷನ್, ಪ್ಲಾಸ್ಟಿಕ್ಸೇ ವೇಸ್ಟೇಜ್ ಜಾಸ್ತಿ ಆಗಿದೆ. ಅದರಿಂದ ವಾಟರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ವಾಟರ್ ಲೆವೆಲ್ ಕಮ್ಮಿ ಆದ ಕೂಡಲೇ ವುಡ್ ಲೆವೆಲಿಂದ ಕೆಳಗೆ ಬಂದರೆ ಆ ವುಡ್ ನಮ್ಮ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿ ಅದು ಸ್ವಲ್ಪ ವೀಕ್ ಆಗುತ್ತೆ. ಅದಕ್ಕೋಸ್ಕರ ತಾಜ್ ಮಹಲ್ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ. ಆದರೆ ಸಹ ಒಂದು ವೇಳೆ ಅರ್ತ್ ಕ್ವೇಕ್ ಆರ್ ಕೊಲ್ಯಾಪ್ಸ್ ಆದರೆ ಏನು ಮಾಡೋದಂತ ಅವರದು ಮುಂಚೆನೇ ಕ್ಯಾಲ್ಕುಲೇಷನ್ ಇತ್ತು. ಯಾಕಂದರೆ 4 ಪಿಲ್ಲರ್ಸ್ ಹೀಗೆ ಟಿಲ್ಟೆಡ್ ಆಗಿದೆ. ಯಾಕಂದರೆ ಒಂದು ವೇಳೆ ಅರ್ತ್ ಕ್ವೇಕ್ ಆದರೂ ಸಹ ಮೇನ್ ಒಂದು ಆರ್ಕಿಟೆಕ್ಚರ್ಗೆ ಏನೂ ಆಗಬಾರ್ದು ಅಂತ ಒಂದು ಕಾರಣದಲ್ಲಿ ಹಾಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮತ್ತು ಅದರದ್ದು ಏನೆಲ್ಲ ಬರೆದಿರ್ತಾರೆ ಅರೇಬಿಕಲ್ಲಿ ಆರ್ ಫ್ಲವರ್ ಡಿಸೈನ್ ಆರ್ ಏನೇ ಡಿಸೈನ್ ಇದ್ದರೂ ಸಹ ಅದು ಬೇರೆ ಬೇರೆ ವ್ಯಾಲ್ಯೂಯೇಬಲ್ ಸ್ಟೋನ್ಸಲ್ಲಿ ಮಾಡಿರ್ತಾರೆ. ಸೊ ಈ ಒಂದು ತಾಜ್ ಮಹಲ್ ನಾವೇನು ಹೇಳ್ತೀವಿ ಸಿಂಬಲ್ ಆಫ್ ಲವ್ ಹೇಳ್ತೀವಿ, ಅದರದ್ದು ಒಂದು ಹಿಸ್ಟ್ರಿಯೇ ಒಂದು ತುಂಬ ವಿಭಿನ್ನವಾಗಿದೆ. ಅದು ಕೂಡ ಜೈ ಸಿಂಗ್ ಅವರಿಗೆ ಒಂದು ಆ ಲ್ಯಾಂಡ್ ಪರ್ಚೇಸ್ ಮಾಡಲಿಕ್ಕೆ ಅವರ 4 ವ್ಯಾಲ್ಯೂಯೇಬಲ್ ಪ್ಯಾಲೇಸನ್ನು ಗಿಫ್ಟ್ ಮಾಡಿದ್ರಂತೆ. ಸೊ ಈಗ ತಾಜ್ ಮಹಲ್ ತುಂಬ ರಿಸ್ಕ್ ಕಂಡೀಷನಲ್ಲಿದೆ. ಸೊ ಈ ವ್ಲಾಗ್ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ತಿಳ್ಕೊಳ್ತೇನೆ. ನಾವಿದನ್ನು ಹೇಗೆ ಕನ್ಸರ್ವ್ ಮಾಡ್ಬೋದು, ಅಂದರೆ ನಾವಿದನ್ನು ಹೇಗೆ ಸೇಫ್ ಗಾರ್ಡ್ ಮಾಡ್ಬೋದು ನಾವೇ ನೋಡಬೇಕು. ಯಾಕಂದರೆ ಪೊಲ್ಯೂಷನ್ ಕಮ್ಮಿ ಮಾಡಬೇಕು, ನೀರಿದು ವಾಟರ್ ಲೆವೆಲ್ ಜಾಸ್ತಿ ಆಗಬೇಕು. ಹಾಗೆ ತಾಜ್ ಮಹಲ್ ಲೈಫ್ ಲಾಂಗ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಹ ನೋಡ್ತಾ ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ಸೊ if you like the vlog for any such reason, please do hit the like button, share it with your friends and families, and please do subscribe to Mojo Monk Vlogs. So girls, safe agiri, strong agiri, hingene nan vlog ನೋಡ್ತಾ ಇರಿ. See you until the next vlog. Until then, take care. Bye. Hi, Mojo Monk vlog ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Okay. And after that we make this kind of leaf for the flower. Okay. You seen this pink color? Yeah. You know why I'm doing this pink color? Yeah. Reason of that, because we marking from here white to white, can't see here. So that's why easy to see it here with marking like this. Look, mark like this. After that we dig out white marble. Okay, sir. Like this. After that we dig out white marble like this. Get that? Yeah. Now you touch your finger here. Yeah. Now you touch my finger. Oh. It's very hard work. After make a hole and then fix this stone in the marble. How we join this stone in marble? I will be use a special glue. A special glue made by honey, rice powder, sugar, limestone, make a paste. Then fix the stone in the marble. After 2 and 3 days, we will be gone dry. Make a strong joint, and then I will be use a special rubbing in polish like this by hand. And this color gone. After completed piece, look like this. Oh. It's final process.